ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೆಮಿಫೈನಲ್ ನಲ್ಲಿ ನ್ಯೂಜಿಲೆಂಡ್ ಭರ್ಜರಿ ಗೆಲುವು ಸಾಧಿಸಿದೆ. ಆಲ್ಸೋ ಸೌತ್ ಆಫ್ರಿಕಾ ಚಾಂಪಿಯನ್ ಟೂರ್ನಿಯಿಂದ ಹೊರಗೆ ಉಳಿದಿದೆ. ಸೌತ್ ಆಫ್ರಿಕಾ ಸೆಮಿಫೈನಲ್ ಸೋತ ನಂತರ ನಾಯಕ ಬಹುಮ್ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಸ್ಕೋರ್ ಕಾರ್ಡ್ ನ ನೋಡ್ಕೊ ಬರೋದಾದ್ರೆ ಮೊದಲು ಬ್ಯಾಟಿಂಗ್ ಮಾಡಿದ್ದು ನ್ಯೂಜಿಲೆಂಡ್ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ರಚಿನ್ ರವೀಂದ್ರ ಅವರ ಕಡೆಯಿಂದ ಆಡಿದಂತ 101 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂತು. ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು ರಚಿನ್ ರವೀಂದ್ರ ಅವರ ಬ್ಯಾಟಿಂಗ್ ನಿಂದ ಅಂತಾನೆ ಹೇಳ್ತೀನಿ. ಇನ್ನು ಕೇನ್ ವಿಲಿಯಮ್ಸನ್ ಅವರು ಕೂಡ ಸೆಂಚುರಿ ಹೊಡೆದಿದ್ದಾರೆ. ಆಡಿದಂತ 94 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂತು. ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು ರಚಿನ್ ರವೀಂದ್ರ ಹಾಗೂ ಕೇನ್ ವಿಲಿಯಮ್ಸನ್ ಅವರ ಬ್ಯಾಟಿಂಗ್ ನಿಂದ. ಇನ್ನು ಡ್ಯಾರಿ ಮಿಚೆಲ್ ಅವರು ಆಡಿದಂತ 37 ಬಾಲ್ಗಳಲ್ಲಿ 49 ರನ್ ಕಾಲ ಹಾಕಿ ಹೊರಟಾದ್ರು. ಇನ್ನು ಗ್ಲೇನ್ ಫಿಲಿಪ್ಸ್ ಅವರು ಕೂಡ ತುಂಬಾನೇ ಚೆನ್ನಾಗಿ ಆಡಿದ್ರು. ಆಡಿದಂತ 27 ಬಾಲ್ಗಳಲ್ಲಿ 49 ರನ್ ಕಾಲ ಹಾಕಿ ನಾಟ್ಔಟ್ ಆಗಿ ಕೂಡ ಉಳಿದಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಗ್ಲೇನ್ ಫಿಲಿಪ್ಸ್ ಅವರಿಂದ ಅಂತಾನೆ ಹೇಳ್ತೀನಿ. ಇನ್ನು ಮಿಚೆಲ್ ಬ್ರೇಸ್ವೆಲ್ ಅವರು ಆಡಿದಂತಹ 12 ಬಾಲ್ಗಳಲ್ಲಿ 16 ರನ್ ಕಾಲ ಹಾಕಿ ಔಟ್ ಆದ್ರು. ಮೊದಲ ಇನ್ನಿಂಗ್ಸ್ ನಲ್ಲಿ ನ್ಯೂಜಿಲೆಂಡ್ 362 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡಿತ್ತು. 363 ರನ್ ಟಾರ್ಗೆಟ್ ಬೆನ್ನತ್ತಿದ ಸೌತ್ ಆಫ್ರಿಕಾ ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು ನ್ಯೂಜಿಲೆಂಡ್ ಬೌಲಿಂಗ್ ಅಂತಾನೆ ಹೇಳ್ತೀನಿ. ಸೌತ್ ಆಫ್ರಿಕಾದ ಕಡೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ವೆಂದರ್ ದುಸೇನ್ ಅವರ ಕಡೆಯಿಂದ ಆಡಿದಂತ 66 ಬಾಲ್ಗಳಲ್ಲಿ 69 ರನ್ ಕಾಲ ಹಾಕಿ ಮಿಚೆಲ್ ಸ್ಯಾಂಟ್ನರ್ ಅವರಿಗೆ ಔಟ್ ಆದ್ರು. ಇನ್ನು ತೆಂಬ ಬಹುಮ್ ಅವರು ಆಡಿದಂತ 71 ಬಾಲ್ಗಳಲ್ಲಿ 56 ರನ್ ಗಳಿಸಿ ಮಿಚೆಲ್ ಸ್ಯಾಂಟ್ನರ್ ಅವರಿಗೆ ಔಟ್ ಆದ್ರು. ಇನ್ನು ಡೇವಿಡ್ ಮಿಲ್ಲರ್ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಚೆನ್ನಾಗಿ ಆಡಿದ್ರು. ಆಡಿದಂತ 67 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂತು. ಆದ್ರೂ ಕೂಡ ಸೌತ್ ಆಫ್ರಿಕಾ ಸೋತಿದೆ. ಇನ್ನು ರಿಕಾರ್ಡ್ಸನ್ ಅವರು ಆಡಿದಂತ 12 ಬಾಲ್ಗಳಲ್ಲಿ 17 ರನ್ ಕಾಲ ಹಾಕಿ ಔಟ್ ಆದ್ರು. ಆಲ್ಸೋ ಸೌತ್ ಆಫ್ರಿಕಾ ಸೆಮಿಫೈನಲ್ ಕೂಡ ಸೋತಿದೆ. ಸೌತ್ ಆಫ್ರಿಕಾ ಸೆಮಿಫೈನಲ್ ಸೋತ ನಂತರ ನಾಯಕ ಬಹುಮ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ, ನಾವು ಭಾರತ ನೋಡಿ ಕಲಿಯಬೇಕು ಹಾಗೂ ಈ ಬಾರಿ ಭಾರತ ಚಾಂಪಿಯನ್ ಟ್ರೋಫಿ ಗೆಲ್ಲುತ್ತೆ. ನ್ಯೂಜಿಲೆಂಡ್ ಟೀಮ್ ಬಲಿಷ್ಠವಾಗಿದೆ, ಆದ್ರೆ ನ್ಯೂಜಿಲೆಂಡ್ ಟೀಮ್ ಗಿಂತ ಭಾರತ ಟೀಮ್ ಬಲಿಷ್ಠವಾಗಿದೆ ಅಂತ ಬಹುಮ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.